ಓರ್ವ ಹುಟ್ಟು ಹೋರಾಟಗಾರ ತನ್ನ 16-17ನೇ ವಯಸ್ಸಿನಲ್ಲಿಯೇ ಹಿಂದೂ ಸೇವಾ ಪ್ರತಿಷ್ಠಾನದ ಪೂರ್ಣಾವಧಿಯಾಗಿ ಚಾಮರಾಜನಗರದಲ್ಲಿ ಸೇವೆ ಸಲ್ಲಿಸುವ ಸಂದರ್ಭದಲ್ಲಿ ಮತಾಂತರದ ವಿರುದ್ಧ ಹೋರಾಟ ಮಾಡಿಕೊಂಡು ಆ ಸಂದರ್ಭದಲ್ಲಿಯೇ ಹಿಂದುತ್ವಕ್ಕೋಸ್ಕರ, ಹಿಂದೂ ಸಮಾಜಕ್ಕೋಸ್ಕರ, ಹಿಂದುತ್ವದ ರಕ್ಷಣೆಗೋಸ್ಕರ ಮೊಕದ್ದಮೆಯನ್ನು ತನ್ನ ಮೈಮೇಲೆ ಎಳೆದುಕೊಂಡಂತಹ ಧೀರ 23-24ರ ಆ ಸಣ್ಣ ಪ್ರಾಯದ ಆಸುಪಾಸಿನಲ್ಲಿಯೇ ಭಟ್ಕಳದಲ್ಲಿ ಹಿಂದೂಗಳ ಮಾರಣ ಹೋಮ ನಡೆದಂತಹ ಸಂದರ್ಭದಲ್ಲಿ ಇಡೀ ಭಟ್ಕಳದ ಹಿಂದೂಗಳಿಗೆ ಧೈರ್ಯವನ್ನು ತುಂಬಿ ಭಟ್ಕಳದ ಹಿಂದೂಗಳನ್ನು ಜಾಗೃತಗೊಳಿಸಿ ಆದ ಅನ್ಯಾಯದ ವಿರುದ್ಧ ಬಹಳ ದೊಡ್ಡ ಮೋರ್ಚಾವನ್ನು ಸಂಘಟಿಸಿ ಭಟ್ಕಳದ ಹಿಂದೂಗಳನ್ನು ರಕ್ಷಣೆ ಮಾಡಿದಂತಹ ಮಹಾನ್ ನಾಯಕ. ಅದೇ ಕಾರಣಕ್ಕೋಸ್ಕರ ಕೇವಲ ಮೊಕದ್ದಮೆಗಳು ಮಾತ್ರ ಅಲ್ಲ, ಪೊಲೀಸ್ ಠಾಣೆಯಲ್ಲಿ ಅಮಾನುಷ ಚಿತ್ರಹಿಂಸೆಯನ್ನು ಅನುಭವಿಸಿದರೂ ಕೂಡ ಹಿಂದುತ್ವವನ್ನು ಬಿಟ್ಟುಕೊಡದಂತಹ ಆ ಧೀರತನ, ಆ ಕೆಚ್ಚೆದೆ 94ರಲ್ಲಿ ಹುಬ್ಬಳ್ಳಿಯ ಆ ಧ್ವಜಾರೋಹಣದ ಹೋರಾಟದಲ್ಲಿ ಮತ್ತೆ ಪೊಲೀಸ್ ಲಾಠಿ ಏಟಿಗೆ ತನ್ನ ಕೈಗಂಟನ್ನು, ಮಣಿಗಂಟನ್ನು ಮುರಿದರೂ ಕೂಡ ಅದನ್ನು ಲೆಕ್ಕಿಸದೆ ಜನಗಣಮನವನ್ನು ಹೇಳಿ ಧ್ವಜಾರೋಹಣ ಮಾಡಿದಂತಹ ಆ ವೀರ ಯೋಧ, ಇಡೀ ಹಿಂದುತ್ವದ ಯುವಕರ ಕಣ್ಮಣಿ. ಹಿಂದೂ ಸಮಾಜದ ಇವತ್ತು ಕೇವಲ ಭಟ್ಕಳ, ಸಿರ್ಸಿ ಮಾತ್ರ ಅಲ್ಲ, ಇಡೀ ರಾಜ್ಯ ಮಾತ್ರ ಅಲ್ಲ, ಇಡೀ ರಾಷ್ಟ್ರದಲ್ಲಿ ಹಿಂದೂ ಯುವಕರಿಗೊಂದು ಯಾವತ್ತಿಗೊಂದು ಆದರ್ಶ ಪುರುಷ ಆಗಿರುವಂತಹ, ಆದರ್ಶ ವ್ಯಕ್ತಿ ಆಗಿರುವಂತಹ ಅವರನ್ನು ನೆನೆದರೆ ಸಾಕು. ಆ ಭಾಷಣಗಳನ್ನು ಒಂದು ಸರಿ ಕೇಳಿದರೆ ಸಾಕು. ಕೇವಲ ಬಾಯಿಂದ ಬರುವಂತಹ, ಗಂಟಲಿನಿಂದ ಬರುವಂತಹ ಭಾಷಣ ಅಲ್ಲ ಅದು, ಬದಲಾಗಿ ಹೃದಯಾಂತರಾಳದಿಂದ ಹಿಂದುತ್ವದ ಆ ಸ್ವರ, ಯಾವುದೇ ವೈರಿಯ ಎದೆಯನ್ನು ನಡುಗಿಸುವ ಶಕ್ತಿ ಇರುವಂತಹ ಆ ಗಂಡೆದೆ, ಆ ಸ್ವರ, ಅಂತಹ ವ್ಯಕ್ತಿ ಇವತ್ತು ಸಂಸದನ ಸ್ಥಾನದ ಆ ಒಂದು ಮತ್ತೆ ಇನ್ನೊಂದು ಸರಿ ಟಿಕೆಟ್ ಸಿಗಬೇಕಿದ್ರೆ ಕಾಯ್ತಾ ಕೂರುವಂತಹ ಪರಿಸ್ಥಿತಿ. ಯಾವ ಹಿಂದುತ್ವದ ಹೆಸರಿನಲ್ಲಿ ಇವತ್ತು ಇಡೀ ದೇಶದಲ್ಲಿ ಈ ದೇಶವನ್ನು ಆಳುವಂತಹ ಕೆಲಸವನ್ನು ಮಾಡ್ತಾ ಇದೆಯೋ, ಹಿಂದುತ್ವದ ಹೆಸರಿನಲ್ಲೇ ರಾಜಕೀಯವನ್ನು ಮಾಡಿಕೊಂಡು ಅಧಿಕಾರವನ್ನು ನಿರಂತರವಾಗಿ ಅನುಭವಿಸ್ತಾ ಇದೆಯೋ, ಅದೇ ಪಕ್ಷದಲ್ಲಿ ಆ ಹಿಂದುತ್ವದ ಹೆಸರಿನಲ್ಲಿ ಅಧಿಕಾರವನ್ನು ಅನುಭವಿಸುವ ಪಕ್ಷದಲ್ಲಿ ಇವತ್ತು ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಬೇಕಿದ್ರೆ ಟಿಕೆಟಿಗೋಸ್ಕರ ಕಾಯುವಂತಹ ಪರಿಸ್ಥಿತಿ ಬಂದಿರುವುದು ಬಹಳ ವಿಪರ್ಯಾಸ ಅಂತ ಹೇಳಬೇಕಾಗ್ತದೆ. 17ನೇ ವರ್ಷ ಪ್ರಾಯದಿಂದ ನಾವಿಬ್ಬರು ಜೊತೆಯಲ್ಲಿ ಒಂದಷ್ಟು ಹೋರಾಟವನ್ನು ಮಾಡಿದವರು, ಜೊತೆಯಲ್ಲಿ ಸಂಘದ ಜವಾಬ್ದಾರಿಯನ್ನು ತೆಗೆದುಕೊಂಡವರು, ಸಂಘದ ಆ ಸಂಘ ಶಿಕ್ಷಾ ವರ್ಗದಲ್ಲಿಯೂ ಭಾಗವಹಿಸಿದವರು. ಅವತ್ತಿನಿಂದ ನನಗೆ ಅವರೊಬ್ಬರು ಆದರ್ಶ ವ್ಯಕ್ತಿ. ಅವರನ್ನು ಆದರ್ಶವಾಗಿಟ್ಟುಕೊಂಡು ಆ ಹೋರಾಟದ ಹಾದಿಯಲ್ಲಿ ನಾನು ಬೆಳೆದವನು. ಇವತ್ತು ಮತ್ತೆ ವಿನಂತಿಯನ್ನು ಮಾಡ್ತಾ ಇದ್ದೀನಿ, ಇಡೀ ಹಿಂದೂ ಸಮಾಜಕ್ಕೆ ಯಾರು ಸ್ಫೂರ್ತಿಯಾಗಿದ್ದಾರೋ, ಯಾರ ಹೆಸರು ಕೇಳಿದ್ರೆ ಆ ಇಡೀ ಹಿಂದೂ ಯುವಕರು ಇವತ್ತು ಎದ್ದುಕೊಂಡು ಜೈಕಾರ ಹಾಕಿಕೊಂಡು ಆ ಒಂದು ಗರ್ಜನೆಯನ್ನು ಮೊಳಗಿಸಿಕೊಂಡು ಬರ್ತಾರೋ ಆ ಮನುಷ್ಯ ಇವತ್ತು ಮತ್ತೆ ರಾಜಕೀಯದಲ್ಲಿ ಬೇಕಾಗಿದೆ. ಭಾರತೀಯ ಜನತಾ ಪಕ್ಷ ತಕ್ಷಣ ಅದಕ್ಕೆ ತೀರ್ಮಾನ ತಗೊಂಡು ಅವರಿಗೆ ಆ ಟಿಕೆಟ್ ಕೊಡುವ ಮುಖಾಂತರ ಹಿಂದುತ್ವದ ಹೋರಾಟಗಾರರಿಗೆ ಇಲ್ಲ ಅಂತ ಹೇಳಿ ಆದ್ರೆ ಇವತ್ತಿನ ಇಡೀ ವ್ಯವಸ್ಥೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಹೋರಾಟದ ಹಿಂದುತ್ವದಲ್ಲಿ ಬಂದಂತಹ ಒಬ್ಬನೇ ಒಬ್ಬ ನಾಯಕ ರಾಜಕೀಯದಲ್ಲಿ ಇಲ್ಲ ಅನ್ನುವಂತಹ ಒಂದು ಹಣೆಪಟ್ಟಿ ಭಾರತೀಯ ಜನತಾ ಪಕ್ಷಕ್ಕೆ ಬರ್ತದೆ. ಎಲ್ಲಾ ಹಿಂದುತ್ವದ ಹೋರಾಟಗಾರರನ್ನು ಪಕ್ಕಕ್ಕೆ ಸರಿಸಿ ಆಯಿತು. ಕನಿಷ್ಠ ಒಬ್ಬರು ಇದ್ದಾರೆ. ಹಿಂದುತ್ವದ ನಾಯಕರು ಭಾರತೀಯ ಜನತಾ ಪಕ್ಷದಲ್ಲಿ ಪಕ್ಕಕ್ಕೆ ಸರಿಸಲ್ಪಡುತ್ತಿರುವಂತಹ ಈ ಸಂದರ್ಭದಲ್ಲಿ ಅವರನ್ನು ಉಳಿಸಿಕೊಳ್ಳುವಂತಹ ಜವಾಬ್ದಾರಿ ಕೂಡ ಪಕ್ಷದ ನಾಯಕರಿಗೆ ಇದೆ ಅನ್ನುವುದನ್ನು, ಹಿಂದುತ್ವ ಅಂತ ಹೇಳಿದ್ರೆ ಅನಂತಕುಮಾರ್ ಹೆಗಡೆ ಅನ್ನುವಂಥದ್ದು ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲ ಯುವ ಸಮಾಜ ಏನು ಅನ್ನತಾ ಇದೆ, ಹೇಳ್ತಾ ಇದೆ. ಅದಕ್ಕೆ ಮತ್ತಷ್ಟು ಆ ರತ್ನ ಇನ್ನಷ್ಟು ಬೆಳಕಿಗೆ ಬರಬೇಕಿದ್ರೆ, ಇನ್ನಷ್ಟು ಪ್ರಕಾಶ ಅದರಿಂದ ಹೊರಹೊಮ್ಮಬೇಕಿದ್ರೆ ನಾವೆಲ್ಲರ ಜೊತೆಯಾಗಿ ಅವರ ಜೊತೆ ನಿಂತುಕೊಳ್ಬೇಕು ಅಂತ ಹೇಳಿ ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ.